ಹಾಯ್ ಎವ್ರಿವನ್. ಇವಾಗ ನಮ್ಮ ಹತ್ರ ಒಂದು ಟೊಯೋಟಾ ಹೈರೈಡರ್ ಗಾಡಿ ಒಂದು ಬಂದಿದೆ. ಸೊ ಇದು ನೋಡೋಕ್ಕೆ ನಿಮಗೆ ಬೇಸಿಕ್ ಗಾಡಿನೇ, ನಿಮಗೆ ಲಕ್ಸುರಿ ಲುಕ್ನಲ್ಲಿನೂ ಇದೆ. ಪ್ಲಸ್ ನಿಮಗೆ ಒಂದು ಹ್ಯಾಚ್ ಬ್ಯಾಕ್ ಗಾಡಿ, ಸಡನ್ ಗಾಡಿ ಏನಾದ್ರು ಒಂದು ತಿಳ್ಕೊಳ್ಬೋದು. ಆ ಗಾಡಿ ಪ್ರಕಾರನೂ ನನಗೆ ಇದೆ ಗಾಡಿ. ಒಂದು ದೊಡ್ಡ ಗಾಡಿ, ಗ್ರ್ಯಾಂಡ್ ವಿಟಾರಾ ಇರಲಿ, ಟೊಯೋಟಾನಲ್ಲಿ ಹೈರೈಡರ್ ಇರಲಿ. ಸೊ ಹೆಸರುನೇ ಇದು ಹೈರೈಡರ್ ಅಂತ ಒಂದು ಫೀಲ್ನಲ್ಲಿನೇ ಇದೆ ಹೆಸರು. ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಮಾರುತಿಯವರು ಏನು ಮಾಡಿದ್ದಾರೆ, ಇದೇ ಗಾಡಿಗೆ ಹೈರೈಡರ್ ಅಂತ ಮಾಡಿದ್ದಾರೆ, ಗ್ರ್ಯಾಂಡ್ ವಿಟಾರಾ ಅಂತ ಹೇಳಿ ಗಾಡಿ ಮಾಡಿದ್ದಾರೆ. ಫ್ರಂಟ್ ಇಮೇಜ್ ಒಂದು ಬೇರೆ, ಬ್ಯಾಕ್ ಇಮೇಜ್ ಒಂದು ಬೇರೆ, ಹಿಂದ್ಗಡೆ ಎಲ್ಲ ಸೇಮ್ ಟು ಸೇಮ್ ಇದೆ. ಅದು ಎಲ್ಲ ಜನಕ್ಕೆ ಗೊತ್ತಿದೆ. ಸೊ ಇದರಲ್ಲಿ ವೇರಿಯಂಟ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಮಾಡಲ್ನಲ್ಲಿ ನಿಮಗೆ ಸಿಸ್ಟಮ್ ಬರಲ್ಲ, ಸ್ಟೇರಿಂಗ್ ಕಂಟ್ರೋಲರ್ ಕೊಟ್ಟಿರ್ತಾರೆ, ಬರೀ ಲೆಫ್ಟ್ ಸೈಡ್ ಮಾತ್ರ, ಬ್ಲೂಟೂತ್ ಬಟನ್ನು ಇರಲ್ಲ. ಸಿಸ್ಟಮ್ ಬಿಡಿ, ನೀವು ಯಾವುದು ಬೇಕಾದ್ರೂ ಆಗ್ಬೋದು, ಆಂಡ್ರಾಯ್ಡು 360 ಪ್ಲಸ್ ನೀವು ರಿವರ್ಸ್ ಆ್ಯಂಡ್ ಫ್ರಂಟ್ ಕ್ಯಾಮ್ರಾ, ಒಂದು ಒಳ್ಳೆ ಸಿಸ್ಟಮ್ ಆಗ್ಬೋದು. ಬಟ್ ಈ ಗಾಡಿನಲ್ಲಿ, ಈ ದೊಡ್ಡ ಗಾಡಿನಲ್ಲಿ ನಿಮಗೆ ಏನು ಫೀಚರ್ ಒಂದು ಕೊಟ್ಟಿಲ್ಲ ಅಂದರೆ, ಒಂದು ಗಾಡಿ ದೊಡ್ಡ ಗಾಡಿಗೆ ಇದು ಏನು ಮಾಡಿದ್ದಾರೆ ಅಂದರೆ ಕ್ರೂಸ್ ಕಂಟ್ರೋಲ್ ಅಂತ ಒಂದು ಪಾಯಿಂಟ್ ಬರ್ತದೆ. ಅದು ಫ್ಯೂಚರ್, ಅದು ಗಾಡಿನಲ್ಲಿ ಅದು ಒಂದು ಈ ಗಾಡಿನಲ್ಲಿ ಕೊಟ್ಟಿರಲ್ಲ. ಯಾವ ಗಾಡಿನಲ್ಲಿ ನಿಮಗೆ ಟೊಯೋಟಾ ಹೈರೈಡರ್ನಲ್ಲಿ ಇರಲಿ, ಗ್ರ್ಯಾಂಡ್ ವಿಟಾರಾನಲ್ಲಿನೂ ಇರಲಿ, ಅದಕ್ಕೆ ಒಂದು ಫೀಚರ್ ಇಲ್ಲ ಇದರಲ್ಲಿ. ಸೊ ಕೆಲವು ಜನ ಏನು ಮಾಡ್ತಾ ಇದ್ದದ್ದು, ನಾವು ಗಾಡಿ ತೊಗೊಂಡ್ಬಿಟ್ಟಿದ್ದೀನಿ, ಆ ಫಂಕ್ಷನ್ ನಮಗೆ ಬೇಕು, ಅದು ಇರಲಿಲ್ಲ, ಅದಕ್ಕೆ ಏನು ಮಾಡೋಣ ನಾವು ಅಂತ ಸ್ವಲ್ಪ ಜನ ಸರ್ಚಿಂಗ್ನಲ್ಲಿ ಇದ್ದಿದ್ದು. ಸೊ ಅದು ಬಂದ್ಬಿಟ್ಟು ಇವಾಗ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಕ್ರೂಸ್ ಕಂಟ್ರೋಲ್ ಬಂದ್ಬಿಟ್ಟು ಹೈರೈಡರ್ ಇರಲಿ, ಗ್ರ್ಯಾಂಡ್ ವಿಟಾರಾ ಇರಲಿ, ಅದರಲ್ಲಿ ನೀವು ಫಿಟ್ ಮಾಡ್ಬೋದು. ಇದು ಗಾಡಿ ಬರೀ ಗಾಡಿ ನಂಬರ್ ಆಗ್ತಾ ಇಲ್ಲ ನಾವು, ಏನಕ್ಕೆ ಅಂದರೆ ಈ ಗಾಡಿ ಬಂದ್ಬಿಟ್ಟು ನಾವು ಹೇಳ್ಬೇಕಂದ್ರೆ ಡೈರೆಕ್ಟ್ ಕಸ್ಟಮರ್ ನಮ್ಮ ಹತ್ರ ಇಲ್ಲ. ಸೊ ಈ ಗಾಡಿ ಬಂದ್ಬಿಟ್ಟು ಬೇರೆ ಅಂಗಡಿ ಒಂದು, ನಾವು ಅಂಗಡಿ ಹೆಸರು ಹೇಳಲ್ಲ. ಅವ್ರ ಕಸ್ಟಮರ್ಗೆ ಹೇಳ್ಬಿಟ್ಟು ಗಾಡಿ ನಮ್ಮ ಹತ್ರ ಬಿಂಡಿ ಒಂದು ದಿವಸ ಅವ್ರಿಗೆ ಕೊಂಡಿದ್ರು, ಒಂದು ದಿವಸ ನಮಗೆ ಕೊಟ್ಟಿದ್ದಾರೆ. ಸೊ KA ನಂಬರ್ 1 ಕಾಣಿಸ್ಲಿ ಅಂತ ನಾವು ಈ ಗಾಡಿದು ಪ್ರೊಸೆಸಿಂಗ್ ಮಾಡ್ತಾ ಇದ್ದೀನಿ. ಒಂದು ಇವಾಗ ಇದು ಬೇಸ್ ಮಾಡಲ್ ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ನಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ನೋಡಿ. ನೀವು ಇದರಲ್ಲಿ ನೋಡ್ಬೋದು, ನೀವು ರಿಯರ್ ವೈಫರು ಇಲ್ಲ ಇದರಲ್ಲಿ. ಟಾಪ್ ಎಂಡ್ ಮಾಡಲ್ಗೆ ನಿಮಗೆ ರಿಯರ್ ವೈಫರು ಬಂದ್ಬಿಡ್ತಾರೆ. ಸೊ ನಮ್ಮ ಹತ್ರ ಇದಕ್ಕೆ ಸೊಲ್ಯೂಷನ್ ರಿಯರ್ ವೈಫರ್ಗೂ ಇದೆ, ರಿಯರ್ ವೈಫರು ನಿಮಗೆ ಹಾಕ್ಕೊಡ್ತೀವಿ. ಇದು ಗಾಡಿನೂ ನೋಡ್ಬೋದು ನೀವು. ಪ್ಲಸ್ ಇದು G ವರ್ಷನ್ನು ನೋಡ್ಬೋದು. ಇದು ಬಂದ್ಬಿಟ್ಟು ಹೈಬ್ರಿಡ್ ಗಾಡಿ, ಟೊಯೋಟಾದು ಗಾಡಿ, ಇದು ಹೈರೈಡರ್, ಇದು ನೋಡ್ಬೋದು ನೀವು. ನೆಕ್ಸ್ಟ್ ಇದಕ್ಕೆ ಇವಾಗ ಫ್ಯೂಚರ್ ಏನು ಇದ್ದಿಲ್ಲ, ಅದಕ್ಕೆ ನೀವು ಅಪ್ಗ್ರೇಡ್ ಮಾಡ್ಬೋದು ಅಂತ ಆ ಫ್ಯೂಚರ್ ಇದರಲ್ಲಿ ನಾವು ಅಪ್ಗ್ರೇಡ್ ಮಾಡಿದ್ದೀನಿ. ಏನಂದರೆ ಫಸ್ಟ್ ಆಫ್ ಆಲ್ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಫಸ್ಟ್ ಆಫ್ ಆಲ್ ಗಾಡಿನಲ್ಲಿ ಗೇರ್ ನಾವು ನೋಡ್ಬೋದು, ನೀವು ಬೇಸಿಕ್ ಇದೆ. ಸಿಸ್ಟಮ್ ಒಂದು 360 ಅವರು ಹಾಕಿದ್ದಾರೆ, ಲೆದರ್ ರ್ಯಾಪಿಂಗು ಮಾಡಿದ್ದಾರೆ, ಸೀಟ್ ಕವರು ಮಾಡಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಏನಿದೆ ಅಂದರೆ ಈ ಥರ ಕಂಪ್ನಿಯಿಂದ ಸ್ಟೇರಿಂಗ್ ಕಂಟ್ರೋಲ್ ಬಂದಿರ್ತದೆ. ಇದು ಒಂದೇ ನಿಮಗೆ ಬರೋದು, ರೈಟ್ ಸೈಡ್ನಲ್ಲೂ ಬರೋಲ್ಲ, ಪ್ಲಸ್ ನಿಮಗೆ ಬ್ಲೂಟೂತ್ ಬಟನ್ನು ಬರಲ್ಲ, ಕಾಲ್ ರಿಸೀವ್ ಕಾಲ್ ಕಟ್ ಮಾಡೋಕ್ಕೆ ಬರಲ್ಲ, ಸಿಂಗಲ್ ಸೈಡೇ ಬರೋದು. ನೀವು ಯಾವುದು ವಿಡಿಯೋನಲ್ಲಿ ನೋಡ್ಕೊಡಿ, ಯಾವ ಗಾಡಿನಲ್ಲಿನೂ ನೋಡ್ಕೊಡಿ, ಗ್ರ್ಯಾಂಡ್ ವಿಟಾರಾ ಪ್ಲಸ್ ಹೈರೈಡರ್ನಲ್ಲಿ ನಿಮಗೆ ಇದೇ ಥರ ನಿಮಗೆ ಬಂದಿರೋದು ಒಂದು. ಇದು ಎಲ್ಲ ಪಿಯಾನೋ ಫಿನಿಶ್ ಸಿಗುತ್ತೆ ನಿಮಗೆ ರೆಡಿಮೇಡು. ಇದು ಲೆದರ್ ರ್ಯಾಪಿಂಗು ಸಿಗುತ್ತೆ, RC ಲಿವರ್ ಸಿಗುತ್ತೆ, ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಪ್ರತಿಯೊಂದು ಐಟಮ್ ನಿಮಗೆ ರೈಟ್ ಆ್ಯಂಡ್ ಲೆಫ್ಟ್ ಇದನ್ನು ಸಿಗುತ್ತೆ. ಸೊ ಇದಕ್ಕೆ ನಾವು ಏನು ಅಪ್ಗ್ರೇಡ್ ಮಾಡಿದ್ದೀನಿ ಅಂದರೆ, ಒಂದು ಬಂದ್ಬಿಟ್ಟು ಬ್ಲೂಟೂತ್ ಬಟನ್ನು, ಅದು ನಿಮಗೆ ನೀವು ಕ್ರೂಸ್ ಕಂಟ್ರೋಲ್ ಹಾಕಿಲ್ಲ ಅಂದ್ರೂ ಇದನ್ನು ನಮ್ಮ ಹತ್ರ ಅವೈಲಬಲ್ ಇದೆ. ಇದನ್ನು ಅದೇ ಸ್ಟೇರಿಂಗ್ಗೆ ಹಾಕಿ ಕೊಡ್ತೀವಿ. ಇನ್ನೊಂದು ಏನು ಫ್ಯೂಚರ್ ಅಂದರೆ, ಇದರಲ್ಲಿ ಇಷ್ಟು ದೊಡ್ಡ ಗಾಡಿನಲ್ಲಿ ನಿಮಗೆ ಹೈವೇನಲ್ಲಿ ನೀವು ಹೋಗ್ತೀರಾ, ಸಿಟಿನಲ್ಲಿ ಯೂಸ್ ಮಾಡಿ, ಹೈವೇನಲ್ಲಿ ಯೂಸ್ ಮಾಡಿ. ಸೊ ಒಂದು ಫಂಕ್ಷನ್ ಬಂದ್ಬಿಟ್ಟು ನಿಮ್ಗೆ ಏನಿದೆ ಅಂದರೆ, ಈ ಗಾಡಿನಲ್ಲಿ ಕ್ರೂಸ್ ಕಂಟ್ರೋಲ್ ಒಂದು ಇದ್ದಿಲ್ಲ. ಸೊ ಇದು ಪ್ರೊಸೆಸಿಂಗ್ ಮಾಡೋಕ್ಕೆ ಜನ ಇವಾಗ ಏನಾಗ್ತದೆ, ಇದು ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಕ್ರೇಟಾ, ಸಲ್ಟೋಸ್, ಸಾನೆಟ್, ಹೊಂಡೈ ಗಾಡಿನಲ್ಲಿ ಎಲ್ಲ ಸಕ್ಸಸ್ ಭಾಳ ದಿವಸದಿಂದ 2019ಇಂದನೂ ಸಕ್ಸಸ್ ಆಗಿದೆ, ನಡೀತಾ ಇದೆ. 23, 24 2 ಇಯರ್ಸಿಂದ ಜನ ಇದ್ಮೇಲೆ ಇದ್ದಿದ್ದು ಪ್ರೊಸೆಸಿಂಗ್ ಮಾಡಿ. ಸೊ ಅದು ಇವಾಗ ಕಂಪ್ಲೀಟ್ ಆಗಿಬಿಟ್ಟಿದೆ. ಗ್ರ್ಯಾಂಡ್ ವಿಟಾರಾ ಇರಲಿ, ಟೊಯೋಟಾ ಹೈರೈಡರ್ ಇರಲಿ, ಅದಕ್ಕೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಒರಿಜಿನಲ್ ಪ್ರಾಪರ್ ನಿಮಗೆ ಕೆಲಸ ಮಾಡ್ತದೆ. ಇದು ಇವಾಗ ನಿಮಗೆ ಪ್ರೆಸ್ ಮಾಡ್ರೆ ಇಲ್ಲಿ ಮೀಟರ್ನಲ್ಲಿ ನಿಮಗೆ ನೋಡಿ ಶೋ ಆಗ್ತದೆ ಕ್ರೂಸ್ ಆಗಿದೆ ಅಂತ. ತಿರ್ಗಿ ಅದು ಆಫ್ ಮಾಡ್ರೆ ಆಫ್, ಆನ್ ಮಾಡ್ರೆ ಆನ್. ಇದು ಒಂದು ನಿಮಗೆ ಫ್ಯೂಚರ್ ನಿಮಗೆ ಸಿಗುತ್ತೆ.
ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಎಲ್ಲ ಪ್ರಾಡಕ್ಟು ಕಂಪ್ನಿದೇ ಬರೋದು. ಆಫ್ಟರ್ ಮಾರ್ಕೆಟು ನಮ್ಮ ಹತ್ರನೇ ಇಲ್ಲ, ಯಾರ ಹತ್ರನೂ ಸಿಗಲ್ಲ. ಆಫ್ಟರ್ ಮಾರ್ಕೆಟ್ ಬಗ್ಗೆ ಹೇಳ್ತಾ ಇರೋದು ನಾನು. ಇವಾಗ ಕೆಲವು ಜನ ಏನು ಮಾಡ್ತಾರೆ, ಒರಿಜಿನಲ್ ಐಟಮ ಮಾರುತಿದ, ಟೊಯೋಟಾದ, ಇದು ಜರ್ಮನ್ನಲ್ಲಿ ಟೆಕ್ನಾಲಜಿ, ಇದು ಇಂಡಿಯಾನಲ್ಲಿ ಟೆಕ್ನಾಲಜಿ, ಅದು ಅಮೇರಿಕಾನಲ್ಲಿ ಟೆಕ್ನಾಲಜಿ, ಆ ಥರ ಹೇಳ್ತಾರೆ. ಇದು ಯಾವುದು ನಿಮಗೆ ಪ್ರಾಡಕ್ಟು ಚೈನಾ ಇಲ್ಲಿ, ಇಂಡಿಯಾ ಇಲ್ಲಿ, ಅಮೇರಿಕಾ ಇಲ್ಲಿ, ಲಂಡನ್ ಇಲ್ಲಿ, ಅದಕ್ಕೆ ನಮಗೆ ಸಂಬಂಧ ಬೇಡ. ಇದು ಬಂದ್ಬಿಟ್ಟು ಮಾರುತಿ ಇಲ್ಲಿ ಆಲ್ ವರ್ಲ್ಡ್ನಲ್ಲಿ ಇದೆ ಮಾರುತಿ. ಟೊಯೋಟಾನು ಎಲ್ಲ ಜನ ಗೊತ್ತು, ವರ್ಲ್ಡ್ ವೈಸ್ನಲ್ಲಿ ಇದೆ ಅಂತ. ಸೊ ಇದು ಕೆಲಸ ಬಗ್ಗೆ ಮಾತಾಡಬೇಕು ಅಂದರೆ ನಾವು, ಇದು ಕ್ರೂಸ್ ಕಂಟ್ರೋಲ್ ಈ ಗಾಡಿನಲ್ಲಿ ಇರಲಿಲ್ಲ, ಹೈರೈಡರ್ ಇಲ್ಲಿ, ಗ್ರ್ಯಾಂಡ್ ವಿಟಾರಲ್ಲಿ. ಸೊ ಅದಕ್ಕೆ ನಾವು ಇನ್ಸ್ಟಾಲೇಷನ್ ಮಾಡಿ ಪ್ರಾಪರು ಕೆಲಸ ಮಾಡಿದ್ದೀವಿ. ಒಂದು ರಿಯರ್ ವೈಫರ್ ಇಲ್ಲ ನಿಮಗೆ ನೋಡಿ, ಈ ಥರ ಕಾಂಬಿನೇಷನ್ಸು ಸಿಂಗಲ್ ಬಂದಿರ್ತದೆ. ಇದು ಕಾಂಬಿನೇಷನ್ ಸ್ವಿಚ್ಚು ನಾವು ಚೇಂಜ್ ಮಾಡಿ ರಿಯರ್ ವೈಫರು ನಿಮಗೆ ಫಿಟ್ ಆಗುತ್ತೆ ಪ್ರಾಪರ್ ಒರಿಜಿನಲ್ ಥರ. ಆ ಕೆಲಸಕ್ಕೆ ಕ್ರೂಸ್ ಕಂಟ್ರೋಲ್ ಕೆಲಸಕ್ಕೆ ರಿಯರ್ ವೈಫರ್ ಇದ್ದರೆ ಅದಕ್ಕೆ ಇದಕ್ಕೆ ನಮಗೆ 2 days ಗಾಡಿ ಬೇಕೇ ಬೇಕು. ಅದು ಒಂದು ಮೈಂಡ್ನಲ್ಲಿ ನೀವು ಇಟ್ಕೊಳ್ಳಿ, ಯೋಚನೆ ಮಾಡಿ 2 days ಗಾಡಿ ಬಿಡಬೇಕು ಅಂತ ಫೋನ್ ಮಾಡಿಬಿಟ್ಟು ಆ ಬಗ್ಗೆ ಡಿಸ್ಕಷನ್ ನಾವು ಮಾಡೋಣ. ಒಂದು ಇವಾಗ ಏನಿದೆ ಅಂದರೆ ಗಾಡಿ ಸ್ವಲ್ಪ ಜನ ತೊಗೊತಾ ಇದ್ದಾರೆ, ಆವಾಗಲೇ ಫೋನ್ ಮಾಡಿಬಿಡ್ತಾರೆ, ಒಳ್ಳೆಯದೇ ಮಾಡಲಿ. ಎಷ್ಟಾಗತ್ತೆ ಏನಾಗತ್ತೆ ಅದು ಏನು ಇದು ಏನು ಕನ್ಫ್ಯೂಷನ್ನಲ್ಲಿ ಇರ್ತಾರೆ ಒಂದು ಜನ. ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಎಲ್ಲ ಕೆಲಸಕ್ಕೆ ಸಮಾಧಾನ ಬೇಕು, ಸ್ವಲ್ಪ ಪೇಷಂಟ್ ಬೇಕು. ಕೆಲಸ ಮಾಡೋಕ್ಕೂ ನಮಗೇನು ಸ್ವಲ್ಪ ಕೆಲಸ ಮಾಡೋಕ್ಕೆ ಕೊಟ್ಟರೆ ನಾವು ಮಾಡ್ತೀವಿ. ಇವಾಗ ನೋಡಿ, ಇದು ಕಂಪ್ನಿನಲ್ಲಿ ಫ್ಯೂಚರ್ ಕೊಟ್ಟಿಲ್ಲ, ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ, ಫ್ಯೂಚರ್ ಕೊಟ್ಟಿಲ್ಲ. ಸೊ ಅದು ಆಪ್ಷನ್ನು ನಾವು ಮಾಡಬೇಕು, ಫ್ಯೂಚರು ನಾವು ಮಾಡಬೇಕು. ಇದು ಎಲ್ಲ ನಿಮಗೆ ಏನೋ ಒಂದು ತೆಗಿಬಿಟ್ಟು ದಳಬಡ ಬಿಚ್ಚಿ ಹಾಕ್ಬಿಟ್ಟು ಆಯಿತು ಹೋಗಿ ಸರ್, ಆ ಥರ ಕೆಲಸ ಇಲ್ಲ. ನೀವು ಗಾಡಿ ಇಟ್ಕೊಂಡಿದ್ದೀರಾ, ಫಸ್ಟಿಂದ ಇಟ್ಕೊಂಡಿದ್ದೀರಾ, ಇಲ್ಲ ಹೊಸ ಗಾಡಿ ತೊಗೊಂಡಿದ್ದೀರಾ, ನಿಮ್ಗೂ ಗೊತ್ತಾಗತ್ತೆ ಇದು ಕೆಲಸ ಬಗ್ಗೆ ಏನು, ಕ್ವಾಲಿಟಿ ಏನು, ವರ್ಕ್ ಏನು, ಅದು ಫಸ್ಟು ತಿಳ್ಕೊಳ್ಳಿ ನೀವು. ಒಂದು ಇದು ಎಲ್ಲ ಆಟ ಬಿಸ್ನೆಸ್ ಇಲ್ಲ ಸರ್, ಇದು ಆಟ ಕೆಲಸ ಇಲ್ಲ. ಇದು ಕ್ರೂಸ್ ಕಂಟ್ರೋಲ್ ಒಂದು ಫಾನ್ ಇದೆ, ಅದಕ್ಕೆ ವ್ಯಾಲ್ಯೂಷನ್ ಇದೆ, ಅದು ವರ್ಕಿಂಗ್ ಇದೆ, ಅದು ಪ್ರಾಪರ್ ಏನು ಮಾಡಬೇಕು ಕೆಲಸ, ಅದು ಏನು ಫ್ಯೂಚರ್ ಅಂತ ಅದನ್ನು ಒಂದಿದೆ. ಸೊ ಅದಕ್ಕೆ ಕ್ರೂಸ್ ಕಂಟ್ರೋಲನ್ನು ಕೆಲವು ಜನಗೆ ಬರೀ ಏನಂದರೆ ಕ್ರೂಸ್ ಕಂಟ್ರೋಲ್ ಗಾಡಿ ಓಡ್ತದೆ ಎಷ್ಟಾಗತ್ತೆ ಅಂತ ಫೋನ್ ಮಾಡಿ ಕೇಳ್ತಾರೆ. ಕೆಲವು ಜನ ಏನು ಮಾಡ್ತಾರೆ, ಗಾಡಿ ಇನ್ನೂ ತಗೊಳ್ಳೇ ಇರಲ್ಲ, ನಾವು ಒಂದು ಬೇಸಿಕ್ ಮಾಡಲ್ ಗಾಡಿ ತೊಗೊತಾ ಇದ್ದೀನಿ, ಹೈರೈಡ್ರು, ಗ್ರ್ಯಾಂಡ್ ವಿಟಾರ, ಅದಕ್ಕೆ ಬೆಸ್ಟ್ ಟಾಪ್ ಎಷ್ಟಾಗತ್ತೆ ಅಂತ ಕೇಳ್ತೀವಿ. ಸ್ವಲ್ಪ ವಿಡಿಯೋ ಲಾಂಗ್ ಆದ್ರೂ ನಾವು ಏನು ಹೇಳ್ತಾ ಇದ್ದೀನಿ ಅಂತ ಅದು ನೀವು ನಮ್ಮ ಹತ್ರನೇ ಇಲ್ಲ. ಎಲ್ಲಿ ಹೋದ್ರೂ ಒಂದು ಸಿಸ್ಟಮ್ ಬಿಡಿ, ಎಲ್ಲಿ ಹೋದ್ರೂ ಸಿಸ್ಟಮ್ ಆಗಿಬಿಡ್ತಾರೆ. ಒಂದು ಕ್ಯಾಮ್ರಾ, ಒಂದು ಸ್ಪೀಕರು, ಒಂದು ರಿವರ್ಸ್ ಕ್ಯಾಮ್ರಾ, ಒಂದು ಸ್ಟೇರಿಂಗ್ ಕಂಟ್ರೋಲ್ ಗಾಡಿನಲ್ಲಿ ನಿಮ್ಮ ಬಂದಿದೆ. ಇಲ್ಲ ಅನ್ನೋ ಅಪ್ಗ್ರೇಡ್ ಮಾಡಿ ಕೊಡಿ. ಆ ಕೆಲಸ ಬೇರೆ, ಈ ಕೆಲಸ ಬೇರೆ. ಸೊ ಕೆಲಸ ಮೇಲೆ ಡಿಪೆಂಡ್ ಆಗತ್ತೆ. ಒಂದು ನಾವು ನಿಮ್ಗೆ ಏನಕ್ಕೆ ವಿಡಿಯೋ ಮಾಡಿ ಆಗ್ತಾ ಇದ್ದೀರ ಅಂತ ಜನಗಳಿಗೆ ನಿಮಗೋಸ್ಕರ ಅದು ಒಂದು ಫ್ಯೂಚರ್ ಇದೆ ನಿಮ್ಮ ಗಾಡಿನಲ್ಲಿ, ನೀವು ಯೂಸ್ ಮಾಡಬೇಡಿ. ಕಸ್ಟಮರ್ ಮೇಲೆ ಡಿಪೆಂಡ್. ನಮ್ಮ ಗಾಡಿ ಒಂದು ಲಕ್ಸುರಿ ಲುಕ್ ಕಾಣಬೇಕು, ನನಗೆ ಅದು ಫ್ಯೂಚರ್ ಇದೆ, ನಾನು ಓಡಿಸ್ಬೇಕು, ಅದು ಫ್ಯೂಚರ್ ಏನಿದೆ ಫೀಲಿಂಗು ಅಂತ ನಿಮಗೆ ಮನಸ್ಸಿನಲ್ಲಿ ಬಂದರೆ ನೀವು ಫೋನ್ ಮಾಡಿಬಿಟ್ಟು ಅದು ಡೀಟೇಲ್ಸ್ ನಮ್ಮ ಹತ್ರ ಕೇಳ್ಬೋದು. ಒಂದು ಇದು ಬಂದ್ಬಿಟ್ಟು ಪ್ರಾಪರ್ ನಿಮಗೆ ಟೊಯೋಟಾ ಇರಲಿ, ಮಾರುತಿ ಇರಲಿ, ಕಂಪ್ನಿದೇ ಪ್ರಾಡಕ್ಟ್ ಬರೋದು, ಯಾವ ಕಾರಣಕ್ಕೆ ನಿಮಗೆ ಆಫ್ಟರ್ ಮಾರ್ಕೆಟ್ ಬರೋದು. ಒಂದು ಕ್ರೂಸ್ ಕಂಟ್ರೋಲ್ ಅಂದರೆ ನಿಮಗೆ ಏನು ಇದು ಸುಮ್ಗೆ ವೇರ್ ಆಗಿಬಿಟ್ಟು ಅಲ್ಲಿ ಚೇಂಜ್ ಮಾಡಿ, ಅದಕ್ಕೆ ಒಂದು ಕೆಲಸ ಇದೆ, ಅದಕ್ಕೆ ಒಂದು ಪ್ರಾಪರ್ ವೈರಿಂಗು ಏನು ಮಾಡಬೇಕು, ಏನು ಡಯಾಫ್ರಮ್ ಮಾಡಬೇಕು, ಏನು ಚೇಂಜ್ ಮಾಡಬೇಕು, ಏನು ಕಂಪ್ನಿಯವ್ರು ಕೊಟ್ಟಿಲ್ಲ. ಅದು ನಾವು ವಿಡಿಯೋ ಎಲ್ಲ ಕಸ್ಟಮರ್ಗೆ ಹೇಳಿದ್ದೀನಿ. ನಿಮ್ದು ಸ್ಟೇರಿಂಗ್ ಇದೆಯಲ್ಲ, ಅದು ಫೋಟೋ ಕಳಿಸಿ, ಯಾವುದು ನಿಮ್ಮ ಗಾಡಿನಲ್ಲಿ ಫಿಟ್ ಆಗಿದೆ ಸ್ಟೇರಿಂಗ್, ಏನಕ್ಕೆ ಅಂತ ನಾವು ಕೇಳೋದು. ಅಂದರೆ ಇವಾಗ ಕೆಲವು ಜನ ಏನು ಮಾಡ್ತಾರೆ, ಸಿಸ್ಟಮ್ ಹಾಕ್ಸ್ಕೊಂಡಿರ್ತಾರೆ ಅಲ್ಲಿ ಇಲ್ಲಿ ಎಲ್ಲಿನೋ ಅವ್ರ ಅಂಗಡಿನಲ್ಲಿ ಅವ್ರವ್ರಿಗೆ ಏರಿಯಾನಲ್ಲಿ ಎಲ್ಲಿ ಅವ್ರ ಹತ್ರ ಆಗುತ್ತೆ ಸ್ಟೇರಿಂಗ್ ಕಂಟ್ರೋಲ್ ಹಾಕ್ಸ್ಕೊಂಡಿರ್ತಾರೆ, ಇಲ್ಲ ಸ್ಟೇರಿಂಗ್ಗೆ ಚೇಂಜ್ ಮಾಡಿ ಇರ್ತಾರೆ. ಸೊ ನಾವು ಏನಕ್ಕೆ ಸ್ಟೇರಿಂಗ್ ನಿಮ್ಮ ಹತ್ರ ಕೇಳೋದು ಅಂದರೆ ಫೋಟೋ ಕಳಿಸಿ ಅಂತ. ಫ್ರಂಟ್ ಒಂದು ಇಮೇಜ್, ಬ್ಯಾಕ್ ಒಂದು ಇಮೇಜ್, ಸ್ಟೇರಿಂಗ್ 1 ಮೀಟ್ರದ್ದು ಫೋಟೋ. ಇವಾಗ ಸ್ಟೇರಿಂಗ್ ಕೆಲವು ಜನ ಏನು ಮಾಡ್ತಾರೆ, ಚೇಂಜ್ ಮಾಡಿ ಇರ್ತಾರೆ. ಸೊ ಅದೇ ಸ್ಟೇರಿಂಗ್ಗೆ ನಾವು ನಿಮಗೆ ಕ್ರೂಸ್ ಆಕ್ಟಿವೇಶನ್ ಮಾಡಿ ಕೊಡ್ಬೋದು. ಒಂದು ಫೋಟೋ ಕಳಿಸ್ಬೇಡನೆ ನಮಗೆ ನಿಮಗೆ ರೈಟ್ ನಾವು ಹೇಳೋಕ್ಕಾಗೋದು. ಇಲ್ಲ ಅಂದರೆ ನೀವು ಬರೆಯೋದು ಇದು ಮೆಸೇಜ್ ಮಾಡಿರೋದು ರಿಪ್ಲೈ ನಿಮಗೆ ಬರಲ್ಲ. ಅದು ನೀವು ಕೊಡಿ. ಕೆಲವು ಜನ ಏನು ಮಾಡ್ತಾರೆ, ನಿಮ್ಮದೇ ಇವಾಗ ಕಂಪ್ನಿಯಿಂದ ಬಂದಿದೆಯಲ್ಲ ಸ್ಟೇರಿಂಗ್, ಅದನ್ನಲ್ಲಿನೇ ಓಡಿಸ್ಕೊಂಡಿದ್ದಾರೆ. ಇವಾಗ ನೋಡಿ, ಈ ಗಾಡಿ ಬಂದು ಎಷ್ಟು ದಿವಸ ಆಯಿತು ಅದು ನಮಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಹಾರ್ಡ್ಲಿ ಒಂದು 6 months 1 year ಆಗಿರ್ಬೋದು, ರಫ್ಲಿ ನಿಮಗೆ ಹೇಳ್ತಾರೆ. ಸೊ ಇದು ನೋಡಿ, ಹಿಂಗೆ ಇವರು ಓಡಿಸ್ಕೊಂಡಿದ್ದಾರೆ. ಬ್ಲೂಟೂತ್ ಬಟನು ಇರಲಿಲ್ಲ ಇವ್ರಿಗೆ,
ಕ್ರೂಸ್ ಕಂಟ್ರೋಲ್ನು ಇರಲಿಲ್ಲ. ಸೊ ಇವ್ರಿಗೆ ಗೊತ್ತಾಗಿಲ್ಲ ಇದು ಕೆಲಸ ಆಗ್ತಾ ಇದೆ, ನಾವು ಮಾಡ್ಬೋದು ಅಂತ. ಸೊ ಆ ರೀತಿ ನೀವು ಸ್ಟೇರಿಂಗ್ ಚೇಂಜ್ ಮಾಡಿರ್ತೀರಾ, ಅದೇ ಸ್ಟೇರಿಂಗ್ ಇದೆಯಾ, ಅದೇ ಸ್ಟೇರಿಂಗ್ ಆಕ್ಟಿವೇಶನ್ ಮಾಡ್ಬೋದಾ, ಇಲ್ಲ ಸ್ಟೇರಿಂಗ್ ಚೇಂಜ್ ಮಾಡಬೇಕು, ಇಲ್ಲ ನೀವು ಚೇಂಜ್ ಮಾಡಿದ್ದೀರಾ. ಸೊ ಆ ಪ್ರಕಾರ ನಾವು ನಿಮ್ಮದು ಫ್ರಂಟ್ ಒಂದು ಬ್ಯಾಕ್ ಫೋಟೋ, ಫ್ರಂಟ್ ಒಂದು ಇಮೇಜ್, ಹಿಂದ್ಗಡೆ ಒಂದು 1 ಮೀಟ್ರದ್ದು ಒಂದು ಸ್ಟೇರಿಂಗ್ ನಮಗೆ ಕಂಪಲ್ಸರಿ ಫೋಟೋ ಬೇಕೇ ಬೇಕು. ಅದು ಚಾಯ್ ಗ್ರ್ಯಾಂಡ್ ವಿಟಾರಲ್ಲಿ ಚಾಯ್ ಹೈ ರೈಡರ್ ಇಲ್ಲಿ ಎರಡಿಗೂ ನಮಗೆ ಫೋಟೋ ಬೇಕು. ನೆಕ್ಸ್ಟು ಇದು ಗಾಡಿ ಬಗ್ಗೆ ಆಯಿತು ಕೆಲಸ. ಇವಾಗ ಕ್ರೂಸ್ ಕಂಟ್ರೋಲು ಆಯಿತು, ರಿಯರ್ ವೈಫರ್ ಆಯಿತು. ಕ್ರೂಸ್ ಕಂಟ್ರೋಲ್ ಬೇಕಂದರೆ ಒಂದು ದಿವಸ ಮುಂಚೆ ಫೋನ್ ಮಾಡಿಬಿಟ್ಟು ಯಾವಾಗ ಬರ್ತೀರಾ ಅದು ಹೇಳಿ, ನೀವು ಒಂದು ದಿವಸ ಮುಂಚೆ ಅದು ನೀವು ಬೆಳಗ್ಗೆ ಬಂದರೆ ಒಂದು 3-4 ಅವರ್ಸ್ನಲ್ಲಿ 5 ಅವರ್ಸ್ನಲ್ಲಿ ಇದು ಕೆಲಸ ಆಗಿಬಿಡ್ತದೆ ನಿಮ್ಗೆ. ಯಾವುದು ಬರೀ ಕ್ರೂಸ್ ಕಂಟ್ರೋಲ್ ಮಾತ್ರ. ಕ್ರೂಸ್ ಆ್ಯಂಡ್ ರಿಯರ್ ವೈಫರ್ ಎರಡೂ ಬೇಕಂದರೆ 2 ಡೇಸ್ ನಮಗೆ ಟೈಮ್ ಬೇಕೇ ಬೇಕು. ನೀವು ಆಚೆಯಿಂದನೂ ಬನ್ನಿ, ಬ್ಯಾಂಗ್ಳೂರಿನಲ್ಲಿ ಇರಲಿ, ಏನಾದ್ರು ಇಲ್ಲಿ ನಾವು 2 ಡೇಸ್ ನಮಗೆ ಗಾಡಿ ಬೇಕೇ ಬೇಕು. ಅದು ಒಂದು ಮೈಂಡ್ನಲ್ಲಿ ನೀವು. ಬಟ್ ನಾವು ಮಾಡಿದ್ರೆ ಕೆಲಸ ಪ್ರಾಪರ್ ಜೆನ್ಯೂನ್ ವರ್ಕ್ ಮಾಡೋದು. ನಮ್ಮ ಹತ್ರ ಐಟಮ್ ಅವೈಲಬಲ್ ಇದ್ದರೆ ನಿಮಗೆ 2 ಡೇಸ್ನಲ್ಲಿ ಮಾಡಿ. ಐಟಮ್ ಅವೈಲಬಲ್ ಇಲ್ಲ ಅಂದರೆ ಆರ್ಡರ್ ಮಾಡಿ ವೆಯ್ಟ್ ನೀವು 15 ಡೇಸ್ ಮಾಡಬೇಕು. ಅದು ಒಂದು ಮೈಂಡ್ ನೋಡಿ. ಯಾಕಂದರೆ ನಮ್ಮ ಹತ್ರ ಎಲ್ಲ ಗಾಡಿ ಒಂದೊಂದು 2 ಸೆಟ್ ಬ್ರೀಜಾ, ಗ್ರ್ಯಾಂಡ್ ವಿಟಾರಾ, ಹೈ ರೈಡರ್, ಫ್ರೋನ್ಸ್ 4 ಗಾಡಿಗೆ ನಮ್ಮ ಹತ್ರ ಯಾವಾಗೂ ರಿಯರ್ ವೈಫರ್ ಐಟಮ್ ರೆಡಿ ಇರ್ತದೆ. ಒಂದು ನೆಕ್ಸ್ಟು ಬಂದುಬಿಟ್ಟು ಇಟ್ಟಿಗೆ ಆಯಿತು, ಗ್ರ್ಯಾಂಡ್ ವಿಟಾರಾ ಆಯಿತು, ಹೈ ರೈಡರ್, ಕ್ರೂಸ್ ಕಂಟ್ರೋಲ್ ಆಯಿತು. ಇವಾಗ ನೆಕ್ಸ್ಟು ನಮ್ಮದು ಪ್ರೊಸೆಸಿಂಗ್ ಏನಿದೆ ಅಂದರೆ ಬ್ರೀಜಾ ಇದೆ, ಫ್ರೋನ್ಸ್ ಇದೆ, ಶಿಫ್ಟ್ ಇದೆ. ಹೊಸ ಶಿಫ್ಟ್ 24 ಫೇಸ್ ಲಿಫ್ಟ್ ಆಗಿದೆ ಅಲ್ಲ, ಆ ಗಾಡಿಗೆ ನಾವು ಕ್ರೂಸ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸೊ ಬ್ರೀಜ್ ಆಗ್ಬಿಟ್ರೆ ಅವ್ರಿಗೇನೋ ಒಳ್ಳೆ ಇದೇನೆ ಮಾಡೋಕ್ಕೆ, ಬ್ರೀಜ್ ಆಗೋನು ಫ್ರೋನ್ಸ್ಗೇನು ಒಳ್ಳೇದೇ ಆಗೋಕ್ಕೆ, ಇದೂ ಒಳ್ಳೇದು. ಪ್ರೆಸೆಂಟ್ ನಿಮಗೆ ಗ್ರ್ಯಾಂಡ್ ವಿಟಾರಾ ಅವ್ರಿಗೆ, ಹೈ ರೈಡರ್ ಅವ್ರಿಗೆ ಸರ್ಪ್ರೈಸ್ ಈ ಕೆಲಸ ಎಲ್ಲ ಬೆಂಗಳೂರಿನಲ್ಲಿ ಆಗ್ತಾಯಿದೆ, ನೀವು ಮಾಡ್ಬೋದು. ಇದು ಒಂದು ಯೋಚನೆ ಮಾಡಿ ನೀವು ಆರಾಮಾಗಿ ಎಲ್ಲ ವಿಡಿಯೋ ನೋಡಿಬಿಟ್ಟು ಡಿಸೈಡ್ ಮಾಡಿ ಆರಾಮಾಗಿ ಫೋನ್ ಮಾಡಿ. ಒಂದು ಇದು ಎಲ್ಲ ವಿಡಿಯೋ ನೋಡಿ ನಿಮಗೋಸ್ಕರ ನಾವು ವಿಡಿಯೋ ಎಲ್ಲ ಹಾಕೋದು. ಇದು ನಮ್ಮ ಹತ್ರ 1 ಗಾಡಿ ಇರ್ಬೋದು, 2 ಗಾಡಿ ಇರ್ಬೋದು, ಬೇರೆ ಗಾಡಿ ಇರ್ಬೋದು, ಇಲ್ಲ ಇದೇ ಗಾಡಿ. ಇದು ಎಲ್ಲ ನಾವು ಕಸ್ಟಮರ್ಗಳನ್ನ ವಿಡಿಯೋ ಹಾಕೋದು. ಎಷ್ಟು ಅಂತ ನಾವು ವಿಡಿಯೋ ಅಪ್ಗ್ರೇಡ್ ಮಾಡಿರ್ತೀನಿ. ಕಸ್ಟಮರು ನೋಡಿರಲ್ಲ, ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ಫೋನ್ ಮಾಡ್ತೀರಾ, ಅದು ಎಷ್ಟಾಗತ್ತೆ, ಇದು ಎಷ್ಟಾಗತ್ತೆ, ಇದು ಏನು, ಅದು ಏನು ಅಂತ. ಅದು ಒಂದು ಇದು ನೋಡಿ ಕೆಲಸ ಏನು ಪ್ರೊಸೆಸಿಂಗ್ ಇದೆ, ಫ್ಯೂಚರ್ ಏನು ಕಂಪ್ನಿಯವ್ರು ಕೊಟ್ಟಿದ್ದಾರೆ, ನನ್ನ ಗಾಡಿನಲ್ಲಿ ಏನಿಲ್ಲ, ನಾವು ಇದು ಅಪ್ಗ್ರೇಡ್ ಮಾಡ್ಬೋದಾ, ಆಗತ್ತಾ, ಇಲ್ಲ, ಇದು ಯಾರು ಮಾಡ್ತಾ ಇದ್ದಾರೆ, ಅದು ಎಲ್ಲ ತಿಳ್ಕೊಂಡು ಆರಾಮಾಗಿ ಯೋಚನೆ ಮಾಡಿ ಆಮೇಲೆ ಫೋನ್ ಮಾಡಿ. ಡಿಸಿಷನ್ ಬೇಕಾ ನೀವು ತಗೊಳ್ಳೇಬೇಡಿ. ಒಂದು ಇದು ನೋಡಿ, ಒಂದು ಟೊಯೋಟಾ ಬೇಸಿಕ್ ಗಾಡಿಗೆ ಇದು ಗೇರ್ ನಾಬು ಬರಲ್ಲ, USB ಕೇಬಲ್ ಇಲ್ಲಿ ಬಂದಿರಲ್ಲ, ಬರೀ ಚಾರ್ಜರ್ ಒಂದು ಬಂದಿರ್ತದೆ. ಇದು ಎಲ್ಲ ಇವ್ರು ಸಿಸ್ಟಮ್ ಫಿಟ್ ಮಾಡಿಸ್ಕೊಂಡು ಇದೇ ಸ್ಟೇರಿಂಗ್ ಕಂಟ್ರೋಲ್ನಲ್ಲಿ ಓಡಿಸ್ತಾ ಇದ್ದಿದ್ದು. ಬ್ಲೂಟೂತ್ ಬಟನ್ನು ಇರಲಿಲ್ಲ, ಸ್ಟೇರಿಂಗ್ ಕಂಟ್ರೋಲ್ ಒಂದೇ ಓಡಿಸ್ಕೊಂಡಿದ್ದು, ಕ್ರೂಸ್ ಕಂಟ್ರೋಲ್ನು ಇಲ್ಲ. ಇವಾಗ ನಾವು ಇದು ಪ್ರಾಪರ್ ನಿಮಗೆ ಪಾರ್ಕಿಂಗ್ ಆನ್ ಮಾಡೋ ಲೈಟು ಬರ್ತದೆ. ಆರೆಂಜ್ ಕಲರ್ ಏನಿದೆ ಅದೇ ನಿಮಗೆ ಆರೆಂಜ್ ಕಲರ್ ರೈಟ್ ಲೆಫ್ಟು ಇಲ್ಲಿನೂ ಬರ್ತದೆ. ಆಫ್ ಮಾಡಿದ್ರೆ ಆಫ್ ಆಗುತ್ತೆ, ವ್ಯಾಲ್ಯೂಮ್ ಕಮ್ಮಿ ಜಾಸ್ತಿ, ರೈಟ್ ಲೆಫ್ಟ್ ಸಾಂಗ್ ಚೇಂಜು, ಮ್ಯೂಟು, ಮೋಡು, ಬ್ಲೂಟೂತು, ಇದು ಕ್ರೂಸ್ದು ಎಲ್ಲ ನಿಮಗೆ ಪ್ರಾಪರ್ ಆಗಿದೆ ಅಂತಾನೆ ವಿಡಿಯೋ ನಾವು ಮಾಡ್ತಾ ಇರೋದು. ಒಂದು ಇದು ಬಂದ್ಬಿಟ್ಟು ಒಂದು ಗ್ರೂಪ್ ಇದೆ, ಹೈ ರೈಡರ್ದೇ ಒಂದು ಗ್ರೂಪ್ ಇದೆ. ಅದು ಗ್ರೂಪ್ ನೀವು ಸರ್ಚ್ ಮಾಡಿ ನೋಡ್ಬೋದು. ಒಂದು ಅವ್ರದ್ದು ಬೇಜಾನ್ ಗಾಡಿ ಮಾಡಿದ್ದೀನಿ. ಗ್ರ್ಯಾಂಡ್ ವಿಟಾರಾದೇ ಒಂದು ಗ್ರೂಪ್ ಇದೆ, ಅವ್ರದ್ದು ಸರ್ಚ್ ಮಾಡಿ ಮಾಡ್ಕೊಳ್ಬೋದು. ಟೀಮ್ BHP ಅಂತ ಒಂದು ಗ್ರೂಪ್ ಇದೆ, ಅವ್ರದ್ದು ಗಾಡಿ ನಾವು ಮಾಡಿದ್ವಿ, ಅದರಲ್ಲಿ ನೋಡ್ಬೋದು. ಅದು ನಿಮ್ಮ ಡಿಸಿಷನ್, ನೀವು ನೋಡ್ತೀರಾ ಬಿಡ್ತೀರಾ, ಅದು ನಿಮ್ಮ ಹತ್ರ ಟೈಮ್ ಇದೆ ಇಲ್ಲ, ಅದು ನಿಮ್ಮ ಮೇಲೆ ಡಿಪೆಂಡ್. ಪ್ರಾಪರ್ ಕೆಲಸ ಬೇಕಂದರೆ ಒಂದು ಡಿಸಿಷನ್ ತೊಗೊಂಡು ನಮ್ಮ ಹತ್ರ ಫೋನ್ ಮಾಡಿ, ನಾವು ನಿಮಗೆ ಏನಿದೆ ಸೆಲೆಕ್ಷನ್ ಮಾಡಿ ಕೊಡ್ತೀವಿ. ಇವಾಗ ನಮ್ಮದು ಬೇರೆ ಕೆಲಸನಲ್ಲಿ ನಾವು ಇರ್ತೀನಿ, ಕಸ್ಟಮರು ಫೋನ್ ಮಾಡಿಬಿಟ್ಟು ನಮಗೆ ನಿಮ್ಮ ಫೋನ್ ಬ್ಯುಸಿ ಬಂತು, ನಾಟ್ ರೀಚೇಬಲ್ ಬಂತು, ನಾಟ್ ರೀಚೇಬಲ್ ಫೋನ್ ಬ್ಯುಸಿ ಅಂದರೆ ಒಂದು ಕಸ್ಟಮರ್ ಮಾಡ್ರೆ ಇನ್ನೊಂದು ಕಸ್ಟಮರ್ಗೆ ನಾವು ಫೋನ್ ಮಾಡ್ಕೊಂಡಿರ್ತೀವಿ. ಅವ್ರಿಗೇನು ನಾವು ಮಾತಾಡಬೇಕು, ನಿಮಗೇನು ಮಾತಾಡಬೇಕು. ಸೊ ಆ ಥರ ಡಿಸಿಷನ್ ಇರ್ತದೆ. ಮೆಸೇಜ್ ನೀವು ಎಷ್ಟು ಮಾಡ್ರೂ ನಮ್ಮ ಹತ್ರ ರಿಪ್ಲೈ ಮೆಸೇಜು ಇಲ್ಲ. ಪ್ರೈಸ್ ಲಿಸ್ಟು ನಾವು ಮೆಸೇಜ್ನಲ್ಲಿ ಮಾಡಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯಾವಾಗ ಗಾಡಿ ಡೆಲಿವರಿ ಏನು ನೀವು ಮಾಡ್ಕೊಂಡು, ಇದೇ ಗಾಡಿ ಅಂತ ಅಲ್ಲ, ಎಲ್ಲ ಗಾಡಿಗೆ ಅಷ್ಟೇ ಡಿಸೈಡ್ ಮಾಡಿ ಏನೇನು ಫಿಟ್ ಮಾಡಬೇಕು, ಏನೇನು ಮಾಡಬೇಕು ಅಂತ, ಯಾವ ಟೈಮ್ಗೆ ನಿಮ್ಮ ಗಾಡಿ ಡೆಲಿವರಿ ಇದೆ, ತೊಗೊಂಡಿದ್ದೀರಾ ನೀವು, ಅದಕ್ಕೆ ಏನು ಮಾಡಬೇಕು, ಏನು ಮಾಡಿಸಿದ್ದೀರಾ, ಅದಕ್ಕೆ ತಿರ್ಗಾ ಏನೇನು ಮಾಡಬೇಕು ಅಂತ ನೋಡಿಬಿಟ್ಟು ನೀವು ಆರಾಮಾಗಿ ಯೋಚನೆ ಮಾಡಿಬಿಟ್ಟು ಡಿಸೈಡ್ ಮಾಡಿ ಫೋನ್ ಮಾಡ್ಬೋದು. ಒಂದು ಇದು ಈ ವಿಡಿಯೋ ಎಲ್ಲ ನಿಮಗೋಸ್ಕರ ನಾವು ಮಾಡ್ತಾ ಇರೋದು. ಈಗ ಹೊಸ ಕೆಲಸ ಅದು ನೋಡಿ ಅದು ಏನೇನು ಅಂತ ತಿಳ್ಕೊಂಡು
ಫೋನ್ ಮಾಡಿ ಸರ್.